ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂದರೆ ಇದೇ ಡ್ರ್ಯಾಗನ್ ಫ್ರೂಟ್ನ ಗಿಡ. ಸೊ ಈ ಗಿಡಕ್ಕೆ 4 ವರ್ಷ ಆಯಿತು. ಆದರೆ ಈ ಗಿಡ ಸ್ಪೆಷಾಲಿಟಿ ಏನು ಅಂದರೆ ಇದು ಬೀಜದಿಂದ ಮಾಡಿದ್ದ ಗಿಡ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಬೀಜದಿಂದ ಮಾಡಿರೋ ಗಿಡಕ್ಕೆ ಕಾಯಿ ಬರುತ್ತಾ ಇಲ್ವಾ ಅಂತ. ಆ ಥರ ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಇಲ್ಲ. ಅದಕ್ಕೆ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ 4 ವರ್ಷ ಆಯಿತು. ಅಂದರೆ 4 ವರ್ಷದಿಂದ ಇಷ್ಟು ದೊಡ್ಡ ಆದಮೇಲೆ 4 ವರ್ಷ ಆಯಿತು. ಒಂದು 5 ವರ್ಷ ಆಗಿರಬೇಕು. 4 ವರ್ಷದಿಂದನೂ ಇದಕ್ಕೆ ಕಾಯಿ ಬಂದಿಲ್ಲ. ಆಲ್ಮೋಸ್ಟ್ 5 ವರ್ಷ ಗಿಡ ಅಂತ ಇಟ್ಕೊಳ್ಳಿ. 5 ವರ್ಷದಿಂದನೂ ಇದಕ್ಕೆ ಕಾಯಿ ಬಂದಿಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಬೀಜದಿಂದ ಮಾಡಿದ್ರು ಗಿಡಕ್ಕೆ ಕಾಯಿ ಬರುತ್ತೆ ಅಂತ. ಸೊ ಇದು ಬೀಜದಿಂದ ಮಾಡಿ ದೊಡ್ಡಾಗಿರೋ ಗಿಡ, ಬಟ್ ಇದಕ್ಕೆ ಕಾಯಿ ಬಂದಿಲ್ಲ ಇನ್ನೂ ತನಕ. ಸೊ ಇದಕ್ಕೆ ಕೊನೆ ಪ್ರಯತ್ನ ಅಂತ ಇದರ ಅಷ್ಟು ರೆಂಬೆನ ಕಟ್ ಮಾಡಿ ಹೊಸ ರೆಂಬೆ ಬರೋ ತನಕ ವೆಯ್ಟ್ ಮಾಡಿ ನೋಡ್ತೀನಿ. ಸೊ ಆವಾಗಲೂ ಕಾಯಿ ಬಂದಿಲ್ಲ ಅಂತಂದರೆ ಬೀಜದಿಂದ ಮಾಡಿರೋ ಗಿಡಕ್ಕೆ ಕಾಯಿ ಬರೋಲ್ಲ ಅಂತ ಫೈನಲ್. ಸೊ ಅದಕ್ಕೆ ಯೂಟ್ಯೂಬಲ್ಲಿ ಇದಕ್ಕೆ ರಿಲೇಟೆಡ್ ಯಾವುದೇ ವಿಡಿಯೋ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಇದನ್ನ ರೆಂಬೆನ ಕಟ್ ಮಾಡ್ತೀನಿ. ಸೊ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಚಿಗುರುತ್ತೆ. ಸೊ ಅಕಸ್ಮಾತ್ ಯಾರು ಬೀಜದಿಂದ ಮಾಡಿರೋ ಗಿಡನ ಹಾಕಿ ನೋಡ್ತಾ ಇದ್ದರೆ ಸೊ ಅವರಿಗೆ ಇದು ಒಂದು ಮಾಹಿತಿಯಾಗಿ ಯೂಸ್ ಮಾಡ್ಕೊಳ್ಳಿ. ಬೀಜದಿಂದ ಮಾಡಿರೋ ಗಿಡಕ್ಕೆ ಕಾಯಿ ಬರಲ್ಲ ಅಂತ. ಅಕಸ್ಮಾತ್ ಯಾರಿಗಾರು ಬಂದಿದ್ದರೆ ದಯವಿಟ್ಟು ನನಗೂ ತಿಳಿಸಿ. ಸ್ವಲ್ಪ ವಿಡಿಯೋನ ಸ್ಟಾಪ್ ಮಾಡಿ ತೋರಿಸ್ತೀನಿ. ಓಕೆ, ವಿಡಿಯೋ ಪಾಸ್ ಮಾಡಿ ನಾನು ಈ ಥರ ಕಟ್ ಮಾಡಿದ್ದೀನಿ ಇವಾಗ. ಸೊ ಇವಾಗ ಇದಕ್ಕೆ ಚಿಗುರು ಬರುತ್ತಾ ಅಂತ ನೋಡಬೇಕು, ವೆಯ್ಟ್ ಮಾಡಿ ನೋಡಬೇಕು. ಸೊ ಇದಕ್ಕೆ ಚಿಗುರು ಬಂತು, ಅದಕ್ಕೆ ಕಾಯಿ ಬಂತು ಅಂದರೆ ಕಾಯಿ ಬರುತ್ತೆ ಅಂತ ನಾನು ಅಪ್ಡೇಟೆಡ್ ವಿಡಿಯೋ ಇನ್ನೊಂದು ಮಾಡ್ತೀನಿ. ಬಟ್ ಕಾಯಿ ಬಂದಿಲ್ಲ ಅಂತಂದರೆ ಅದಕ್ಕೊಂದು ಅಪ್ಡೇಟೆಡ್ ವಿಡಿಯೋ ಮಾಡ್ತೀನಿ. ಸೊ ಜನರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರು ಬೀಜದಿಂದ ಗಿಡ ಮಾಡಿ ಅದಕ್ಕೋಸ್ಕರ ಕಾಯಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಅವರಿಗೆ ಒಂದು ಇನ್ಫಾರ್ಮೇಷನ್ ಅಂತ ಇರುತ್ತೆ. ಬಟ್ ನನ್ನ ಹತ್ರ ಬೇರೆ ಗಿಡನೂ ಇದೆ, ಅದಕ್ಕೆ ಇನ್ನೂ ಕಾಯಿ ಬಂದಿಲ್ಲ, ಇನ್ನೂ ದೊಡ್ಡಾಗಿಲ್ಲ. ಅದು ಬೀಜದಿಂದ ಮಾಡಿರೋದಲ್ಲ, ಅದು ಕಟ್ಟಿಂಗಿಂದನೇ ಮಾಡಿರೋದು, ಅಂದರೆ ತಂದಿರೋದು ಗಿಡ. ಸೊ ಅದಕ್ಕೆ ಕಾಯಿ ಬರುತ್ತೆ ಮೇ ಬಿ, ನೋಡೋಣ. ಥ್ಯಾಂಕ್ ಯು.